ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಪಾಪುಗೆ ಯಾವ ರೀತಿ ಆಯಿಲ್ ಮಸಾಜ್ನ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಡ್ತೀನಿ, ಬನ್ನಿ. ಪಾಪುಗೆ ಆಯಿಲ್ ಮಸಾಜ್ನ ಮಾಡೋಕ್ಕೂ ಮುಂಚೆ ಫೀಡ್ ಮಾಡಿ ಅರ್ಧ ಗಂಟೆ ಆದಮೇಲೆ ಆಯಿಲ್ ಮಸಾಜ್ನ ಮಾಡಬೇಕು. ಇಲ್ಲ ಅಂದರೆ ಆಯಿಲ್ ಮಸಾಜ್ನ ಮಾಡುವಾಗ ಪಾಪು ವಾಮಿಟ್ ಮಾಡ್ಕೊಳ್ಳೋಂತಹ ಚಾನ್ಸಸ್ ಇರುತ್ತೆ. ಅದರಿಂದ ಪಾಪುಗೂ ಎಫೆಕ್ಟ್ ಆಗ್ಬೋದು. ಆಯಿಲ್ ಮಸಾಜ್ನ ಮಾಡುವಾಗ ಇದನ್ನು ನೆನಪಲ್ಲಿಟ್ಕೊಂಡು ಆಯಿಲ್ ಮಸಾಜ್ನ ಮಾಡಿ. ನಾವು ಆಯಿಲ್ ಮಸಾಜ್ಗೆ ಹಿಮಾಲಯ ಬೇಬಿ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಆಲ್ಟರ್ನೇಟಿವ್ ಡೇಸಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನೂ ಕೂಡ ಯೂಸ್ ಮಾಡ್ತೀವಿ. ಮೊದಲಿಗೆ ಹೆಡ್ಗೆ ಮಸಾಜ್ನ ಮಾಡಬೇಕು. ಎಣ್ಣೆನ ತಗೊಂಡು ನಿಮ್ಮ ಕೈ ಬೆರಳುಗಳ ಸಹಾಯದಿಂದ ನಿಧಾನವಾಗಿ ಮಸಾಜ್ ಮಾಡಿ. ನೆನಪಿರಲಿ, ಸ್ಲೋ ಆಗಿ ಪ್ರೆಷರ್ನ ಕೊಡದೆ ಮಸಾಜ್ನ ಮಾಡಬೇಕು. ಈ ರೀತಿ ಮಸಾಜ್ನ ಮಾಡೋದ್ರಿಂದ ಪಾಪುಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದರಿಂದ ಪಾಪುನೂ ಕೂಡ ಆರಾಮಾಗಿ ಮಲ್ಕೋತಾರೆ. ಈಗ ಮುಖದ ಭಾಗವನ್ನು ಕೂಡ ಸ್ವಲ್ಪ ಆಯಿಲ್ನ ತಗೊಂಡು ನಿಮ್ಮ ಕೈ ಬೆರಳುಗಳ ಸಹಾಯದಿಂದ ಮಸಾಜ್ನ ಮಾಡಿ. ಹಾಗೆ ಹೆಬ್ಬೆರಳಿನ ಸಹಾಯದಿಂದ ಕಣ್ಣಿನ ಸುತ್ತ ಸರ್ಕ್ಯುಲೇಷನ್ ರೀತಿಯಲ್ಲಿ ನಿಧಾನವಾಗಿ ಮಸಾಜ್ನ ಮಾಡಿ. ಹಾರ್ಷಾಗಿ ಮಾಡಬೇಡಿ. ಜಾಸ್ತಿ ಪ್ರೆಷರ್ನ ಕೊಟ್ಟು ಆಯಿಲ್ ಮಸಾಜ್ನ ಮಾಡೋಕೆ ಹೋಗಬೇಡಿ. ನಿಧಾನವಾಗಿ ಆಯಿಲ್ ಮಸಾಜ್ನ ಮಾಡಿ. ನೋಡಿ ನಮ್ಮ ಪಾಪು ಯಾವ ರೀತಿ ಆಯಿಲ್ ಮಸಾಜ್ನ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಹಾಗೆ ಈಗ ಸ್ವಲ್ಪ ಆಯಿಲ್ನ ತಗೊಂಡು ನಿಮ್ಮ ಕೈ ಬೆರಳುಗಳ ಸಹಾಯದಿಂದ ಕಿವಿಯ ಸುತ್ತ ಸರ್ಕ್ಯುಲೇಷನ್ನ ರೀತಿಯಲ್ಲಿ ಮಸಾಜ್ನ ಮಾಡಿ. ಈ ಥರ ಮಾಡೋದ್ರಿಂದ ಪಾಪುಗೆ ಒಂದು ರಿಲ್ಯಾಕ್ಸ್ ಮೂಡ್ ಬರುತ್ತೆ. ನೆಕ್ಸ್ಟು ಅಪ್ಪರ್ ಲಿಪ್ಪು. ಕೆಲವೊಂದು ಮಕ್ಕಳಿಗೆ ಅಪ್ಪರ್ ಲಿಪ್ಪು ಎತ್ತರವಾಗಿ ಕಾಣುತ್ತೆ. ಯಾಕಂದರೆ ಅವರು ಕೈ ಬೆರಳುಗಳನ್ನು ಬಾಯಲ್ಲಿ ಹಾಕ್ಕೊಳ್ಳೋದ್ರಿಂದ, ಫೀಡ್ ಮಾಡಿಸೋದ್ರಿಂದ ಅಪ್ಪರ್ ಲಿಪ್ಪು ಎತ್ತರವಾಗಿ ಕಾಣುತ್ತೆ. ಈ ರೀತಿ 4-5 ಬಾರಿ ನಿಧಾನವಾಗಿ ಪ್ರೆಸ್ ಮಾಡೋದ್ರಿಂದ ಅಪ್ಪರ್ ಲಿಪ್ಪು ಜಾಸ್ತಿ ಎತ್ತರವಾಗಿ ಕಾಣೋದಿಲ್ಲ. ಮೂಗ್ದು ಕೂಡ ನಿಧಾನವಾಗಿ ಕಣ್ಣಿನ ಹತ್ರ ಎತ್ತೋದ್ರಿಂದ ಮೂಗು ಕೂಡ ಒಂದು ಶೇಪು ಬರುತ್ತೆ. ಈಗ ಪಾಪುವಿನ ಕೈಗಳನ್ನು ಸ್ವಲ್ಪ ಆಯಿಲ್ನ ತಗೊಂಡು ಮಸಾಜ್ನ ಮಾಡಿ. ಯಾಕಂದರೆ ಪಾಪು ಕೈಗಳನ್ನು ಆಡಿಸೋದ್ರಿಂದ ಕೈ ಮತ್ತು ಕೈ ಬೆರಳುಗಳನ್ನು ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಪಾಪುಗೊಂದು ರಿಲ್ಯಾಕ್ಸ್ ಆಗುತ್ತೆ. ಆಯಿಲ್ ಮಸಾಜ್ನ ಮಾಡುವಾಗ ನಿಮ್ಮ ಪಾಪು ಏನಾದರೂ ಅಳ್ತಾ ಇದ್ದರೆ, ಹಠ ಮಾಡ್ತಾಯಿದ್ರೆ ಆ ಟೈಮಲ್ಲಿ ಪಾಪುಗೆ ಆಯಿಲ್ ಮಸಾಜ್ನ ಮಾಡಿಬಿಡಿ. ಯಾಕಂದರೆ ಆಯಿಲ್ ಮಸಾಜ್ನ ಮಾಡೋದ್ರಿಂದ ಪಾಪು ಇರಿಟೇಟ್ ಆಗ್ಬೋದು, ಹಾಗೆ ಹಠನೂ ಕೂಡ ಮಾಡ್ಬೋದು. ಆದ್ದರಿಂದ ಪಾಪು ಮೂಡು ಚೆನ್ನಾಗಿದ್ದಾಗ ಆಯಿಲ್ ಮಸಾಜ್ನ ಮಾಡಿ. ನೆಕ್ಸ್ಟು ಪಾಪುವಿನ ಕುತ್ತಿಗೆ ಮತ್ತು ಎದೆಯ ಭಾಗವನ್ನು ಮಸಾಜ್ ಮಾಡಬೇಕು. ನಿಮ್ಮ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಿಧಾನವಾಗಿ ಮಸಾಜ್ನ ಮಾಡಿ. ಕುತ್ತಿಗೆ ಮತ್ತು ಎದೆಯ ಭಾಗವನ್ನು ಸರ್ಕ್ಯುಲರ್ ಮೋಷನಲ್ಲಿ ಪ್ರೆಷರ್ ಕೊಡದೆ ನಿಧಾನವಾಗಿ ಮಸಾಜ್ನ ಮಾಡಿ. ಈ ಥರ ಆಯಿಲ್ ಮಸಾಜ್ನ ಮಾಡೋದ್ರಿಂದ ಪಾಪುಗೆ ರಿಲ್ಯಾಕ್ಸ್ ಆಗಬೇಕು. ಪಾಪು ಅದನ್ನು ಎಂಜಾಯ್ ಮಾಡಬೇಕು. ಆ ಥರ ನೀವು ಆಯಿಲ್ ಮಸಾಜ್ನ ಮಾಡಿ. ಈಗ ಮಗುವಿನ ಹೊಟ್ಟೆ ಭಾಗವನ್ನು ಮಸಾಜ್ನ ಮಾಡಿ. ಸ್ವಲ್ಪ ಕೈಗೆ ಎಣ್ಣೆನ ತಗೊಂಡು ಹೊಟ್ಟೆ ಮೇಲೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಪಾಪು ಮೋಷನ್ ಮಾಡಲು ತುಂಬ ಹೆಲ್ಪ್ ಮಾಡುತ್ತೆ. ಪಾಪು ಏನಾದರೂ ಮೋಷನ್ ಮಾಡದೆ 2-3 ದಿನ ಆಗಿದ್ದರೆ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಹೊಟ್ಟೆ ಮೇಲೆ ಮಸಾಜ್ ಮಾಡೋದ್ರಿಂದ ಪಾಪು ಬೇಗನೆ ಮೋಷನ್ ಮಾಡುತ್ತೆ. ನೆಕ್ಸ್ಟ್ ಈಗ ಕಾಲಿಗೆ ಮಸಾಜ್ನ ಮಾಡಿ. ಕೈಗಳಿಗೆ ಸ್ವಲ್ಪ ಎಣ್ಣೆನ ತಗೊಂಡು ಮಸಾಜ್ನ ಮಾಡಿ. ಯಾಕಂದರೆ ಪಾಪು ಕಾಲುಗಳನ್ನ ಆಡಿಸೋದ್ರಿಂದ ನೋವಾಗಿರುತ್ತೆ. ಈ ಥರ ಮಸಾಜ್ನ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗಿರುತ್ತೆ. ಜಾಸ್ತಿ ಪ್ರೆಷರ್ ಕೊಡ್ದಿರ ನಿಧಾನವಾಗಿ ಮಸಾಜ್ನ ಮಾಡಿ. ಮಕ್ಕಳಿಗೆ ಈ ರೀತಿ ಎವ್ರಿಡೇ ಆಯಿಲ್ ಮಸಾಜ್ನ ಮಾಡೋದ್ರಿಂದ ಪಾಪು ಬೇಗನೆ ದಪ್ಪ ಆಗ್ತಾರೆ ಮತ್ತು ಬೇಗ ಡೆವಲಪ್ಮೆಂಟ್ ಕೂಡ ಆಗ್ತಾರೆ. ಕಾಲುಗಳಿಗೆ ಆಯಿಲ್ ಮಸಾಜ್ ಆದಮೇಲೆ ಈ ಥರ ಸೈಕಲ್ ತುಳಿಯೋ ಥರ ಎಕ್ಸಸೈಸ್ನ ಮಾಡಿಸಿ. ಈ ಥರ ಎಕ್ಸಸೈಸ್ ಮಾಡಿಸೋದ್ರಿಂದ ರಾತ್ರಿ ಎಲ್ಲ ಹಾಲು ಕುಡ್ದಿರ್ತಾರೆ, ಗ್ಯಾಸು ರಿಲೀಫ್ ಆಗುತ್ತೆ. ಈ ಥರ ಎಕ್ಸಸೈಸ್ ಮಾಡಿಸೋದ್ರಿಂದ ಪಾಪುನೂ ಕೂಡ ಆ್ಯಕ್ಟಿವ್ ಆಗಿರ್ತಾರೆ. ನೋಡಿ ನಮ್ಮ ಪಾಪು ಎಷ್ಟು ಚೆನ್ನಾಗಿ ಆಯಿಲ್ ಮಸಾಜ್ನ ಮಾಡಿಸ್ಕೊತಿದ್ದಾನೆ. ನೀವು ಪಾಪುಗೆ ಆಯಿಲ್ ಮಸಾಜ್ನ ಮಾಡುವಾಗ ಐ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಹಾಗೆ ಪಾಪುನ ಮಾತಾಡಿಸ್ಕೊಂಡು ಅವ್ರ ಜೊತೆ ಇಂಟರಾಕ್ಷನ್ ಮಾಡಿಕೊಂಡು ಪಾಪು ಜೊತೆ ಆಡಿಕೊಂಡು ಆಯಿಲ್ ಮಸಾಜ್ನ ಮಾಡೋದ್ರಿಂದ ಪಾಪುನೂ ಕೂಡ ನಿಮ್ಮ ಜೊತೆ ರಿಯಾಕ್ಟ್ ಮಾಡುತ್ತೆ. ನಮ್ಮ ಪಾಪು ತುಂಬ ಚೆನ್ನಾಗಿ ಆಯಿಲ್ ಮಸಾಜ್ನ ಮಾಡ್ಕೋತಾನೆ. ಹಾಗೆ ನಾವೇನಾದರೂ ಮಾತಾಡಿಸಿದ್ರೆ ಅವನು ಹಾಗೆ ರಿಯಾಕ್ಟ್ ಮಾಡ್ತಾನೆ. ನೋಡಿ ಈಗ ಕೈಗಳಿಗೂ ಕೂಡ ಎಕ್ಸಸೈಸ್ ಮಾಡಿಸ್ತಾ ಇದ್ದೀವಿ.
ಈ ಥರ ಎಕ್ಸಸೈಸ್ ಮಾಡಿಸೋದ್ರಿಂದ ಲೂಸ್ ಆಗುತ್ತೆ ಕೈಗಳೆಲ್ಲ. ಈ ಥರ ಎಲ್ಲ ಮಾಡೋದ್ರಿಂದ ಪಾಪುಗೂ ಕೂಡ ರಿಲ್ಯಾಕ್ಸ್ ಮೂಡ್ ಬಂದು ಸ್ನಾನ ಮಾಡಿಸಿದಾಗ 3 to 4 ಅವರ್ಸು ಚೆನ್ನಾಗಿ ಮಲ್ಕೋತಾರೆ. ಈಗ ಎಕ್ಸಸೈಸ್ ಆದಮೇಲೆ ಈಗ ಬೆಂಗೂ ಕೂಡ ಮಸಾಜ್ನ ಮಾಡ್ತಾಯಿದ್ದಾರೆ. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ನಿಧಾನವಾಗಿ ಪ್ರೆಸ್ ಮಾಡ್ದಲೇ ನಿಧಾನವಾಗಿ ಸ್ಮೂತಾಗಿ ಹಚ್ಚಿ, ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇನ್ನೂ ಇವಾಗ ಎಳೆ ಮೂಳೆ ಆಗಿರೋದ್ರಿಂದ ಜಾಸ್ತಿ ಅಮ್ಕೋಕ್ಕೆ ಹೋಗಬೇಡಿ. ಜಾಸ್ತಿ ಪ್ರೆಸ್ ಮಾಡಿ ಉಜ್ಜೋದ್ರಿಂದ ಮೂಳೆಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸ್ಲೋ ಆಗಿ ನಿಧಾನವಾಗಿ ಮಸಾಜ್ನ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ.